ಸಿಲಿಕಾನ್ ಸಿಟಿಯಲ್ಲಿ ಒಂದು ಕಡೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ, ಇನ್ನೊಂದು ಕಡೆ ಮುಂದಿನ ದಿನಗಳಲ್ಲಿ ಉಸಿರಾಡೋದಕ್ಕೂ ಕೂಡ ಪರದಾಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂದೊದಗಬಹುದು. ಯಾಕಂದರೆ ಇರುವಂತಹ ಮರವನ್ನು ಕಡಿದು ಒಂದಷ್ಟು ಮಾಡರ್ನೈಸೇಷನ್ ಮಾಡ್ತೀನಿ ಅನ್ನುವಂತಹ ಪರಿಕಲ್ಪನೆಯಲ್ಲಿ ಇದ್ದದ್ದನ್ನು ಹಾಳು ಮಾಡುವಂತಹ ಕೆಲಸಕ್ಕೆ ಬಹುತೇಕರು ಕೈ ಹಾಕಿದ್ದಾರೆ. ಸದ್ಯ ಒಂದಷ್ಟು ಜನ ಸೇರಿದ್ದಾರೆ. ಅವರ ಸಮಸ್ಯೆ ಏನು, ಬಸವನಗುಡಿಯಲ್ಲಿ ಈ ರೀತಿಯಾದಂತಹ ಒಂದು ಸಮಸ್ಯೆ ಆಗ್ತಿರೋದು, ಅವರ ಸಮಸ್ಯೆನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಯಾವ ಕಾರಣಕ್ಕೆ ನೀವೆಲ್ಲ ಗ್ಯಾದರ್ ಆಗಿರೋದು, ಏನು ಪ್ರಾಬ್ಲಮ್? ಮೇಡಮ್, ಇದು ಕಾಮಗಾರಿ ಹೆಸರಿನಲ್ಲಿ ಮರನೆಲ್ಲ ಕಡಿದ್ಬಿಟ್ಟು ಕಾಮಗಾರಿ ಮಾಡ್ತಾ ಇದ್ದಾರೆ. ಯಾರು ವಾಕರ್ ಅಸೋಸಿಯೇಷನ್ ಅನ್ನೋರು ಒಂದು ಫಂಡ್, ಕೆನರಾ ಬ್ಯಾಂಕಿಂದ ಫಂಡ್ ಮಾಡಿಕೊಂಡು ಇಲ್ಲೇನೋ ಸೋಲಾರ್ ಪ್ಯಾನಲ್ ಮಾಡ್ತೀವಿ ಅಂದ್ಬಿಟ್ಟು ಶುಕ್ರವಾರ ಬೆಳಗ್ಗೆಗೆ ಜನ ಯಾರು ಇಲ್ಲದಾಗ 10 ಗಂಟೆಯಿಂದ 4 ಗಂಟೆವರೆಗೂ ಪಬ್ಲಿಕ್ ಕ್ಲೋಸ್ ಆಗುತ್ತೆ. ಆ ಟೈಮಲ್ಲಿ ಮರ ಕಡಿತಾ ಇರಬೇಕಾದ್ರೆ ನಮ್ಮವ್ರು ಯಾರೋ ನೋಡಿ ನಮಗೆ ಬಂದು ತಡಿಸಿ ನಿಲ್ಲಿಸಿದ್ದೀವಿ. ಇಲ್ಲದೆ ಹೋಗಿದ್ದು ಇಷ್ಟು ಮರನೂ ಕಡ್ದಾಕ್ಬಿಡ್ತಿದ್ದಾರೆ ಅವರು. ಈ ಮರ ಇಲ್ಲೋದ್ಮೇಲೆ ನಾವು ಎಲ್ಲೂ ಓಡಾಡಬೇಕು, ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಅಲ್ವಾ. ಮರ ಬೆಳೆಸೋದು ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಇದನ್ನ ಕೃಷ್ಣ ಪಾರ್ಕ್ ಅವರು ಅವಾಗಲೇ ಮುಂದಾಲೋಚನೆ ಮಾಡಿ ಪಾರ್ಕ್ ಮಾಡಿ ಎಲ್ಲ ಮಾಡಿದರೆ ಅಭಿವೃದ್ಧಿ ಮಾಡಬೇಕಷ್ಟೇ ಹೊರತು ಇದನ್ನು ಮರನ ಈ ಥರ ಕಡ್ದಾಕ್ತಾ ಇದ್ದಾರೆ ಯಾರಿಗೂ ಅನುಕೂಲ ಆಗತ್ತೆ ಹೇಳಿ. ಇದನ್ನ ನಮ್ಮ ಮರ ಉಳಿಸಿ ಅಂದ್ಬಿಟ್ಟು ಪಾರ್ಕ್ನ ಉಳಿಸಿ, ಮರ ಉಳಿಸಿ ಅಂತ ನಮ್ಮ ಹೋರಾಟ ಮೇಡಮ್. ಇದು ಪಾರ್ಕಿಂದ ಪರ್ಮಿಷನ್ ತೊಗೊಂಡಿಲ್ಲ. ಅವ್ರು ಕೇಳಿದ್ದಕ್ಕೆ ಲೆಟ್ರ್ ತೋರಿಸಿದ್ರು, ಲೆಟ್ರ್ನಲ್ಲಿ ಯಾವುದೇ ಥರದ್ದು ಮರ ಕಡಿಯೋದಕ್ಕೆ ಪರ್ಮಿಷನ್ ತೊಗೊಂಡಿಲ್ಲ. ಫಾರೆಸ್ಟ್ ಅವ್ರನ್ನ ಕರೆಸಿದ್ದಕ್ಕೆ ಅವ್ರು ಬಂದು ಮಾತಾಡಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಆದರೂ ಏನು ಆ್ಯಕ್ಷನ್ ತೊಗೊಂಡಿಲ್ಲ. ತೊಗೋಬೇಕಾಗಿ ನಮ್ಮ ವಿನಂತಿ. ಇದು ಯಾರು ಮಾಡಿದ್ದಾರೆ, ಮರ ಕಡ್ದಾಕಿದ್ದಾರೆ, ಅವ್ರ ಬಗ್ಗೆ ಕಠಿಣ ಕ್ರಮ ತೊಗೋಬೇಕು. ನೆಕ್ಸ್ಟು ಮರ ಆಗಲಿ, ಈ ಫೀಲ್ಡ್ ಆಗಲಿ ಯಾವುದೇ ಥರದ್ದು ಕಾಮಗಾರಿನ ನಡೆಸಬಾರ್ದು. ಅದು ನಮ್ಮ ಬೇಡಿಕೆ. ನಮ್ಮದು ಶಿವಕುಮಾರ್ ಅಂತ. ಇದು ನಮ್ಮದೊಂದೇ ಸಮಸ್ಯೆ ಅಲ್ಲ, ಇಡೀ ಬೆಂಗಳೂರದೇ ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ. ಇವತ್ತು 100% ಪಾರ್ಕ್ ಇದ್ದರೆ ಅದ್ರ ಬರೀ ಉಳ್ಕೊಂಡಿರೋ 30%. ಇನ್ನು 30% ಪ್ರೈವೇಟೈಸೇ ಮಾಡ್ತಾರೆ. ಬ್ಯಾಡ್ಮಿಂಟನ್ ಕೋರ್ಟು, ಇಂಡೋರ್ ಕೋರ್ಟು, ವಾಲಿಬಾಲ್ ಕೋರ್ಟು ಅಂತ. ಅದಾರು ನೀಡೆಡ್ ಇರಲಿಲ್ಲ. ಮಕ್ಳುಗಳಿಗೆ ಹೆಂಗೆ ಬೇಕೋ ಹಂಗೆ ಆಟ ಆಡಿಕೊಂಡು ಎಲ್ಲ ಚೆನ್ನಾಗೇ ಇದ್ರು. ಸುಮ್ಮನೆ ಅಭಿವೃದ್ಧಿ ಹೆಸರಲ್ಲಿ ಮರ ಕಡಿಯೋದು ಇದಿಲ್ಲ. ಫಸ್ಟ್ ಆಫ್ ಆಲ್ ನೀರಿಗೆ ತೊಂದರೆ ಇದೆ. ಆ ನೀರು ಅದನ್ನು ಬಗೆಹರಿಸಿಲ್ಲ. ಕುಡಿಯೋ ನೀರು ಸಮಸ್ಯೆ ಇದೆ, ಅದ್ರದ್ದು ಬಗೆಹರಿಸಿಲ್ಲ. ಫುಟ್ಪಾತ್ ಪ್ರಾಬ್ಲಮ್ ಇದೆ. ಮೊನ್ನೆ ತಾನೇ ಎಷ್ಟೋ ಕೋಟಿ ಸ್ಯಾಂಕ್ಷನ್ ಆಗಿಬಿಟ್ಟು ಅದು ಸ್ಟೈನ್ಲೆಸ್ ಸ್ಟೀಲ್ದು ಎಲ್ಲ ಹಾಕಿದ್ರು. ಅದು ಗೇಟ್ ಹಾಕ್ಸಿದ್ರು. ನೋಡಿದ್ರೆ ಅದೆಲ್ಲ ಆಲ್ರೆಡಿ ಬಿದ್ದೋಗ್ಬಿಟ್ಟಿದೆ. ನೋಡಿ, ಇನ್ನೂ 1 ವರ್ಷವೂ ಆಗಿಲ್ಲ ಅದು ಆ್ಯಕ್ಚುಲಿ ಎಲ್ಲ ಮಾಡಿ ಆಲ್ರೆಡಿ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇಲ್ಲೇನಾದರೆ ಕಾಮಗಾರಿ ಹೆಸರಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಹೊರತು ಅಭಿವೃದ್ಧಿ ಅಂತೂ ಯಾವುದೂ ಆಗ್ತಾ ಇಲ್ಲ. ಇಲ್ಲಿ ಸರ್, ಅನಿವಾರ್ಯತೆ ಏನಿತ್ತು ಇವಾಗ ಸೋಲಾರ್ ಪ್ಯಾನಲ್ ಹಾಕುವಂಥ ಅವಶ್ಯಕತೆ ಏನಿತ್ತು? ಬಿಕಾಸ್ ಇಷ್ಟು ತಂಪಲಿದೆ, ಬಿಸಿಲು ಅಲ್ಲ. ನಾವು ಕೇಳಿ ಬರ್ತಾ ಇರೋದೇನು ಅಂತಂದರೆ, ಈ ಸೋಲಾರ್ ಪ್ಯಾನಲ್ಲು CSR ಆ್ಯಕ್ಟಿವಿಟೀಸಲ್ಲಿ ಹಾಕ್ತಾ ಇದ್ದಾರೆ ಅಂತ. ಅದೇ CSR ಆ್ಯಕ್ಟಿವಿಟೀಸಲ್ಲಿ ಮಾಡೋದೇ ಆದರೆ ನಮ್ಮ ವಾಕರ್ಸ್ಗೆ ಏನು ಅನುಕೂಲ ಆಗತ್ತೆ ಅದನ್ನು ಮಾಡಬೇಕೇ ಹೊರತು ಅವ್ರು ಇನ್ಯಾವುದೋ ಮಾಡಿ ಯಾವುದೋ ಅನುಕೂಲ ಮಾಡೋದಲ್ಲ. ಮತ್ತು ನಮಗೆ ಕೇಳಿ ಬರ್ತಾ ಇರೋದೇನು ಅಂತಂದರೆ, ಈ ಪಾರ್ಕ್ಗೆ ನೀವು ಎಂಟ್ರೆನ್ಸ್ ಫೀಸ್ ಹಾಕ್ತಾರೆ ಅಂತ, ಅದು ವಾಕ್ ಮಾಡೋದಕ್ಕೆ. ಇಲ್ಲಿಗೆ ಬರ್ತಾ ಇರೋದು 5-6 ಸಾವಿರ ಜನ ಬರ್ತಾರೆ ದಿನ ಬೆಳಗ್ಗೆ. ಮತ್ತು ಇದು ಇಸ್ ನಾಟ್ ಎ ಕಮರ್ಷಿಯಲ್, ಇಟ್ ಇಸ್ ಎ ಪಬ್ಲಿಕ್ ಪ್ಲೇಸ್. ದಯವಿಟ್ಟು ಇದನ್ನು ಕನ್ಸರ್ನ್ ಅಥಾರಿಟೀಸು ಕ್ರಮ ತಗೊಂಡು ಮರ ಕಡಿಯೋದು ನಿಲ್ಲಿಸ್ಬೇಕು. ಮತ್ತು ವಾಕರ್ಸ್ಗೆ ಏನು ಅನುಕೂಲ ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಮತ್ತು ದಿನ ಕ್ಲೀನ್ ಮಾಡಲ್ಲ. ಪಾತ್ವೆ ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಾತ್ವೆ ಮಾಡಿದ್ದಾರೆ, ಅದನ್ನು ಯಾರೂ ಮೇಂಟೈನ್ ಮಾಡ್ತಾ ಇಲ್ಲ. ಮತ್ತು ಈಗ ತಾನೇ ನಮ್ಮ ಇವ್ರು ಹೇಳ್ದಂಗೆ ರೈಲಿಂಗ್ಸ್ ಹಾಕಿದ್ದಾರೆ. ಆ ರೈಲಿಂಗ್ಸ್ ಎಲ್ಲ ಸಬ್ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ಎಲ್ಲ ಹೊಟ್ಟೋಗ್ತಾ ಇದೆ. ಮತ್ತು ಯಾವುದೇ ಥರದ್ದು ಕೆಲಸ ಇಲ್ಲಿ ಆಗ್ತಾ ಇಲ್ಲ. ಸುಮ್ಮನೆ ಈ ಥರ CSR ಆ್ಯಕ್ಟಿವಿಟೀಸಲ್ಲಿ ನನ್ನ ಪ್ರಕಾರ ಇದು ಬೇಕಾಗಿಲ್ಲ. ದಯವಿಟ್ಟು ಬೇರೆ ಕೆಲಸ ನಮ್ಮನ್ನು ಕೇಳಿ, ನಾವು ಹೇಳ್ತೀವಿ CSR ಆ್ಯಕ್ಟಿವಿಟೀಸಲ್ಲಿ ಏನು ಮಾಡಬೇಕು ಅಂತ. CSR ಆ್ಯಕ್ಟಿವಿಟಿ ಫಂಡ್ ಇರೋದು ಗೌರ್ಮೆಂಟಿಂದ ಪಬ್ಲಿಕ್ಗೋಸ್ಕರ ಇರೋದು. ಆ್ಯಂಡ್ ದಟ್ ಫಂಡ್ ಶುಡ್ ಬಿ ಯುಟಿಲೈಸ್ಡ್ ಓನ್ಲಿ ಫಾರ್ ದಿ ಪಬ್ಲಿಕ್ ಕಾಸಸ್. ನಾವು ಈ ಮರ ಯಾವುದೇ ಕಾರಣಕ್ಕೂ ಕಡೆಗೆ ಬಿಡೋದಿಲ್ಲ ಮೇಡಮ್, ಓಕೆನಾ. ಬೇರೆ ಅವ್ರು ಏನೇ ಆ್ಯಕ್ಟಿವಿಟಿ ಮಾಡಿದ್ರು, ನಮಗಿಲ್ಲಿ ಮಕ್ಕಳಿಗೆ ಮತ್ತು ಎಲ್ಲ ವಯಸ್ಸವರೆಲ್ಲ ವಾಕಿಂಗ್ ಮಾಡ್ತಾರೆ, ಡೈಲಿ ಪ್ರತಿ ದಿವಸ ಬರ್ತಾರೆ. ಸೊ ಈ ಥರ ಇರುವಾಗ ಯಾವುದೇ ಮರಗಳನ್ನು ನಾವು ಕಡಿಯೋಕ್ಕೆ ಬಿಡೋದಿಲ್ಲ ಮೇಡಮ್, ಏನೇ ಕಾಸ್ಟ್ ಆದರೂ ಬಿಡೋದಿಲ್ಲ. ಸರ್, ಹಿರಿಯರೆಲ್ಲ ಬಂದು ಆ ಮರದ ಕೆಳಗಡೆ ಕೂತ್ಕೊಳ್ತಾರೆ. ಇನ್ನೇನಾದರೂ ಮರ ಕಡಿದ್ರೆ ಇನ್ನೇನು ಗೊತ್ತು? ಮರ ಕಡಿದ್ರೆ ನೋಡಿ, ನಮಗೆ ಪಕ್ಷಿಗಳು ಎಲ್ಲ ಇದೆ, ಆಕ್ಸಿಜನ್ ಬರುತ್ತೆ, ಅದನ್ನು ಎಲ್ಲ ಹೋಗುತ್ತೆ. ಆಮೇಲೆ ನೆರಳು ಕೊಡ್ತಾ ಇದೆ. ನಾನು ಸಣ್ಣ ವಯಸ್ಸಿಂದ ಇಲ್ಲಿ ಬರ್ತಾ ಇದ್ದೀನಿ. ನನಗೆ ಇವಾಗ 67 ವಯಸ್ಸು. ನನ್ನ ಹೆಸರು ರವಿ ಕಾಳೆ ಅಂತ. 67 ವಯಸ್ಸಿಂದ ನೋಡ್ತಾ ಇದ್ದೀನಿ. ಈ ಮರಗಳು ಸಣ್ಣದಿತ್ತು. ಇದನ್ನೆಲ್ಲ ನಾಶ ಮಾಡಿದ್ರೆ, ಸೋಲಾರ್ ಪ್ಯಾನಲ್ ಹಾಕಿದ್ರೆ ಏನು ನಾಶ ಆಗುತ್ತೆ ಅಂದರೆ, ಇಲ್ಲಿ ಗ್ರೌಂಡ್ ವಾಟ್ರು ಮಳೆ ಬಂದಾಗ ಹೋಗಿ ಹೋಲ್ ಬಸವನಗುಡಿ ಏರಿಯಾಗೆ ಇಲ್ಲೇ ವಾಟ್ರ್ ಹೋಗೋದಕ್ಕೆ ಸ್ಥಳ ಇರೋದು. ಮಿಕ್ಕಿದ ಎಲ್ಲ ಕಡೆ ಸಿಮೆಂಟ್ ರೋಡ್ ಇದೆ, ಟಾರ್ ರೋಡ್ ಇದೆ, ಮನೆಗಳಿದೆ. ಸೊ ಇಲ್ಲಿ ವಾಟ್ರ್ ಹೋದರೆ ಗ್ರೌಂಡ್ ಲೆವೆಲ್ ವಾಟ್ರೂ ಬರುತ್ತೆ. ಈ ಮರ ಕಡಿದು ಸೋಲಾರ್ ಪ್ಯಾನೆಲ್ ಹಾಕೋದ್ರಿಂದ ಅವರು ದುಡ್ಡು ಸಂಪಾದಿಸ್ತಾರೆ. ಈಗಾಗಲೇ ಕೆರೆಗಳೆಲ್ಲ ಆಕ್ಯುಪೈ ಮಾಡಿ
ಗ್ರೌಂಡ್ ವಾಟರ್ ಲೆವೆಲ್ ಹೋಗಿದೆ. ಬೆಂಗಳೂರಲ್ಲಿ ನೀರಿಗೋಸ್ಕರ ಹಾಹಾಕಾರ ಇದೆ. ಮರನೂ ಕಡಿದು ಸೋಲಾರ್ ಪ್ಯಾನೆಲ್ ಹಾಕಿದ್ರೆ ಗ್ರೌಂಡ್ ವಾಟರ್ ಮಳೆ ನೀರು ಹೋಗೋದನ್ನು ನಿಂತೋಗಿ ಆಮೇಲೆ ನಾಳೆ ಇಲ್ಲಿ ಬೇಲಿ ಹಾಕಿ ಇದಕ್ಕೆ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ. ಇದು ತುಂಬಾ ಕಡಿತ ಹೋದ್ರೆ ಒಂಥರ ಮಿನಿ ದೆಹಲಿ ಆಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಇದು ಇಲ್ಲಿ ಮೊದಲಿಂದ ಹುಡುಗರು ಆಟ ಆಡೋದಕ್ಕೆ ವಾಕ್ ಮಾಡೋದಕ್ಕೆ ಆ ಥರ ಇರೋದು. ಅದನ್ನು ಇವಾಗ ಇವರು ಕಮರ್ಷಿಯಲ್ ಏನೋ ಮಾಡಬೇಕು ಅಂತ ಇದು ಮಾಡೋದಕ್ಕೆ ಲೇಟೆಸ್ಟಾಗಿ ಇದು ಮಾಡೋಕ್ಕೆ ಮರ ಎಲ್ಲ ಕಡಿದು ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಇದಿಷ್ಟು ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇರುವಂತಹ ಮಾತು. ಅಂದರೆ ಎಮ್ ಎನ್ ಪಾರ್ಕ್ನಲ್ಲಿ ಇರುವಂತಹ ಜನರು ಹೇಳ್ತಾ ಇರುವಂತಹ ಮಾತು. ನಡಿಗೆದಾರರ ಸಂಘದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆಟಕ್ಕೋಸ್ಕರ ಇರುವಂತಹ ಗ್ರೌಂಡನ್ನು ಏನೋ ಮಾಡರ್ನೈಸೇಷನ್ ಮಾಡ್ತೀನಿ, ಇನ್ನೇನೋ ಅದರ ಅಭಿವೃದ್ಧೀಕರಣ ಮಾಡ್ತೀನಿ ಅನ್ನುವ ನೆಪದಲ್ಲಿ ಇಲ್ಲೇನೋ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಇಲ್ಲಿರುವಂತಹ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಪಾಲಿಕೆಯ ಅಧಿಕಾರಿಗಳಿಗೆ ಈ ಒಂದು ವಿಚಾರ ಗಮನಕ್ಕೆ ಬರಬೇಕು. ಯಾಕಂದರೆ ಸಿಲಿಕಾನ್ ಸಿಟಿಯಲ್ಲಿ ಎಷ್ಟೋ ಮರಗಳ ಮಾರಣ ಹೋಮ ಆಗ್ತಾ ಇದೆ. ಅಟ್ಲೀಸ್ಟ್ ಇಲ್ಲಿ ಮರಗಳ ಮಾರಣ ಹೋಮ ಆಗೋದನ್ನ ಪಾಲಿಕೆಯ ಅರಣ್ಯ ವಿಭಾಗ ಅಧಿಕಾರಿಗಳು ನಿದ್ದೆ ಕಣ್ಣಿಂದ ಆಚೆ ಬಂದು ತಡಿಬೇಕು ಅನ್ನೋದೇ ನಮ್ಮ ಕಳಕಳಿ. ಕ್ಯಾಮರಾಮನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.